ಎಲ್ಲೆಡೆ ಶಿವರಾತ್ರಿಯ ಸಡಗರ. ದೇಗುಲಗಳಲ್ಲಿ ಶಿವನಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಭಕ್ತರಿಗೆ ದರ್ಶನದ ಭಾಗ್ಯವನ್ನ ನೀಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿರುವ ತ್ರಿನೇಶ್ವರ ಸ್ವಾಮಿ ದೇಗುಲ ಮಾತ್ರ ಎಲ್ಲ ಶಿವ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಯಾಕೆಂದ್ರೆ ಶಿವರಾತ್ರಿಗೆ ತ್ರಿನೇಶ್ವರ ಸ್ವಾಮಿಗೆ ತೊಡಿಸುವಂತ ಅಪ್ಪಟ ಚಿನ್ನದ ಕೊಳಗ ಮೈಸೂರು ಮಹಾರಾಜರು ನಿರ್ಮಿಸಿದಂತ ದೇಗುಲಕ್ಕೆ ಅವರೇ ನೀಡಿರುವಂತ ಚಿನ್ನದ ಕೊಳಗವನ್ನ ಪ್ರತಿ ವರ್ಷ ಶಿವರಾತ್ರಿಯ ವೇಳೆ ತೊಡಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಚಿನ್ನದ ಕೊಳಗೆ ದರ್ಶನಕ್ಕೂ ಕೂಡ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಚಿನ್ನದ ಕೊಳಗವು 11 ಕೆಜಿ ತೂಕವಿದ್ದು ಮೈಸೂರಿನ ರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ದೇವಾಲಯವನ್ನ ನಿರ್ಮಿಸಿ ದೇವಾಲಯಕ್ಕೆ ಚಿನ್ನದ ಕೊಳಗವನ್ನ ಮಾಡಿಸಿ ದೇವಾಲಯಕ್ಕೆ ನೀಡಿದ್ರು. ತೇಜಮ್ಮ ರಾಜೇಂದ್ರ ಒಡೆಯರ್ ಅವರಿಗೆ ಪುತ್ರ ಸಂತಾನವಾದ ನಂತರ ದೇವಾಲಯಕ್ಕೆ ಚಿನ್ನದ ಕೊಳಗವನ್ನ ಮಾಡಿಸಿದರು ಎಂಬ ಪ್ರತೀತಿ ಕೂಡ ಇದೆ. 11 ಕೆಜಿ ತೂಕವಿರುವ ಚಿನ್ನದ ಮುಖವಾಡದಲ್ಲಿ ಈಶ್ವರನ ಮುಖ ನಗುಮುಖದಿಂದ ಕೂಡಿದರೆ ಜಟಾಧಾರಿ ಶಿವನ ತಲೆಯ ಮೇಲ್ಭಾಗದಲ್ಲಿ ಗಂಗೆ ಹಾಗೂ ಅರ್ಧ ಚಂದ್ರಾಕೃತಿ ಇರುವುದು ವಿಶೇಷ ಎನಿಸಿದೆ. ವರ್ಷ ಪೂರ್ತಿ ಸರ್ಕಾರದ ಭದ್ರತಾ ಖಜಾನೆಯಲ್ಲಿರುವ ಈ ಅಪರೂಪದ ಚಿನ್ನದ ಕೊಳಗವನ್ನ ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯ ಸುಪರ್ದಿಗೆ ನೀಡಲಾಗುತ್ತದೆ. ಶಿವರಾತ್ರಿ ಮುಗಿದ ನಂತರ ಮತ್ತೆ ಭದ್ರತಾ ಖಜಾನೆಯಲ್ಲಿ ಇರಿಸಲಾಗುತ್ತದೆ. ವರ್ಷಕ್ಕೊಮ್ಮೆ ಮೂಲ ಶಿವಲಿಂಗಕ್ಕೆ ಧಾರಣೆ ಮಾಡುವ ಚಿನ್ನದ ಕೊಳಗವನ್ನ ಈ ಬಾರಿ 3 ದಿನಗಳ ಕಾಲ ಕಣ್ತುಂಬಿಕೊಳ್ಳುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಶಿವ